ಹಲೋ ಗೈಸ್, ಕಿಚನ್ ಬಾಕ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಡೇ ಸೆಕೆಂಡ್, ಅಂದರೆ ಆಗಸ್ಟ್ 2. ನಾನು ಹೇಳಿದಾಗೆ ಒಂದು 15 ಡೇಸ್ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿದ್ದೇನೆ. 15 to 30 ಡೇಸ್ ಡಿಪೆಂಡ್ಸ್. ಸೊ ಬೆಳಿಗ್ಗೆ ನಾನು ವಾರ್ಮ್ ವಾಟರ್ ಕುಡಿದಿದ್ದೇನೆ. ಇನ್ನು ಈಗ ಎಂತಾದರೂ ಬ್ರೇಕ್ಫಾಸ್ಟಿಗೆ ಮಾಡಬೇಕಲ್ಲ. ಸೊ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತೇನೆ ಅಂತ ಈಗ ಹೇಳ್ತೇನೆ ನಿಮಗೆ, ಇವತ್ತಿದ್ದು ರೆಸಿಪಿ. ಸೊ ವಾರ್ಮ್ ವಾಟರ್ ಒಂದು ಬೆಳಿಗ್ಗೆ ಕುಡಿಲೇಬೇಕು, ಆರ್ ಗ್ರೀನ್ ಟೀ ಕೂಡ ಕುಡಿಬೋದು. ಬಟ್ ಬೆಳಿಗ್ಗೆ ವಾರ್ಮ್ ವಾಟರ್ ಖಾಲಿ ಒಳ್ಳೆಯದಲ್ಲ. ಗ್ರೀನ್ ಟೀ ಕೆಲವರಿಗೆ ಆಗಲ್ಲ, ಕಹಿ ಇರ್ತದೆ, ಬೆಳಿಗ್ಗೆ ಕುಡಿದರೆ ವಾಮಿಟಿಂಗ್ ಆಗ್ತದೆ, ಹಾಗೆಲ್ಲ. ಸೊ ವಾರ್ಮ್ ವಾಟರಿಂದ ಸ್ಟಾರ್ಟ್ ಮಾಡ್ಬೋದು, ಆರ್ ಲೆಮನ್ ವಾಟರ್ ಕೂಡ ಓಕೆ. ಸೊ ಅದೊಂದು ಕುಡಿಯಿರಿ, ಸ್ಕಿಪ್ ಮಾಡಬೇಡಿ, ಅಂದರೆ ಖಾಲಿ ಹೊಟ್ಟೆಗೆ ಅದು ಕುಡಿಲೇಬೇಕು. ಸೊ ಎಂತಂದರೆ ನಾನು ಮೇಯ್ನ್ ನೋಟ್ ಅಂತ ಒಂದು ಹೇಳಬೇಕಿತ್ತು. ಸೊ ಇನ್ಫಾರ್ಮೇಷನಿಗೋಸ್ಕರ, ಅಂದರೆ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಬೇಕಿತ್ತು, ಸೊ ಆಗಲಿಲ್ಲ. ಅಂದರೆ ವೀಡಿಯೋಸ್ ತುಂಬ ಲೆಂತಿ ಆಯಿತು. ಸೊ ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ ಎಂತೆಲ್ಲ ಮೇನ್ ಇಂಪಾರ್ಟೆಂಟ್ ಅಂತ. ಸೊ ಹೆಲ್ದಿ ಫುಡ್ಡಿಗಾಗಲಿ ಆರ್ ಎಂತಂದರೆ ವೆಯ್ಟ್ ಲಾಸಿಗಾಗಲಿ ಎಲ್ಲ ಮಾಡುವಾಗ ಇದು ಥಿಂಗ್ಸನ್ನು ನೀವು ಮೇಯ್ನ್ ಮೈಂಡಲ್ಲಿ ಇಟ್ಕೊಳ್ಬೇಕು. ಎಂತಂದರೆ ಫಸ್ಟಿಗೆ ನಾವೊಂದು ಮೀಲ್ ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಇದು ತಿನ್ನಬೇಕು ಅದು ತಿನ್ನಬೇಕು ಅಂತ ಒಮ್ಮೆಲೆ ಸ್ಟ್ರಿಕ್ಟ್ ಡಯಟನ್ನು ಫಾಲೋ ಮಾಡಲಿಕ್ಕೆ ಹೋಗಬೇಡಿ. ಸೊ ಈಗ ಎಕ್ಸಾಂಪಲ್ ಹೇಳೋದಾದರೆ, ನಾನು ರೈಸ್ ತಿಂತಾ ಇರ್ತೇನೆ, ಡೈಲಿ ರೈಸ್ ತಿನ್ನುವವಳು. ಒಮ್ಮೆಲೆ ರೈಸನ್ನು ತಿನ್ನೋದು ಬಿಟ್ಟರೆ ಬಾಡಿ ಅದನ್ನು ಎಂತಂದರೆ ಅದಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ರಿಯಾಕ್ಟ್ ಅಂದರೆ ಒಮ್ಮೆಲೆ ಆಗಲ್ಲ, ಅದರಿಂದ ಹೆಡ್ಡೇಕ್ ಆಗೋದು, ಫೆಟೀಗ್, ಡ್ರಾಸಿನೆಸ್ ಅದೆಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ. ಕ್ರೇವಿಂಗ್ಸ್ ಆದಾಗೆ ಆಗೋದು ಅದೆಲ್ಲ. ಸೊ ಅದಕ್ಕೇ ರೈಸ್ ಇಷ್ಟು ತಿಂತ ಇದ್ದರೆ ಸ್ವಲ್ಪ ತಿನ್ನಿ, ಅದನ್ನು ಕಮ್ಮಿ ಮಾಡಿ. ಅಂದರೆ ಪ್ರೋಟೀನ್, ಫೈಬರ್ ಅದನ್ನು ಸ್ವಲ್ಪ ಜಾಸ್ತಿ ಇಟ್ಟು ರೈಸ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿ, ಅದಕ್ಕೆ ಸಲಾದ್ ಅದೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿ. ಗೊತ್ತಾಯ್ತಾ? ಪ್ರೋಟೀನ್, ಅದರಲ್ಲಿ ಫೈಬರ್ ಮತ್ತು ಸಲಾದ್ ಮತ್ತು ಬೇಕಾದರೆ ಇದು ರೈಸ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡಿ ಅದನ್ನು ಪ್ರಾಪರಾಗಿ ಮೀಲ್ ಪ್ಲ್ಯಾನ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಾಗೆ. ಗೊತ್ತಾಯ್ತಾ? ಒಮ್ಮೆಲೆ ತಿನ್ನೋದನ್ನು ಸ್ಟಾಪ್ ಮಾಡೋದಲ್ಲ. ಹಾಗೆಯೇ ಶುಗರ್ ಕೂಡ ನಾವೀಗ ಟೀಗೆಲ್ಲ 2 ಕಪ್ ಅಂದರೆ 2 ಸ್ಪೂನ್ ಟೀಗೆ ಶುಗರ್ ಹಾಕ್ತೀವಂತ ಎನಿಸ್ಕೊಳ್ಳಿ. ಅದನ್ನು ಒಮ್ಮೆಲೆ ಶುಗರ್ ಹಾಕದೆ ಕಟ್ ಆಫ್ ಮಾಡೋದಲ್ಲ ಅದನ್ನು. ಸೊ ನೆಕ್ಸ್ಟ್ ಡೇ 1-2 ದಿವಸ ಬಿಟ್ಟು 1 ಸ್ಪೂನ್ ಹಾಕಿ. ಅದಾದಮೇಲೆ 1-2 ದಿವಸ ಬಿಟ್ಟು ಶುಗರ್ನ ಬದಲಿಗೆ ಜಾಗರಿ ಹಾಕಿ 1-2 ದಿನ ಬಿಟ್ಟು ಮತ್ತೆ 0 ಶುಗರಿಂದ ಸ್ಟಾರ್ಟ್ ಮಾಡಿ. ಆಗ ಬಾಡಿ ಕೂಡ ತನ್ನಷ್ಟಕ್ಕೇ ಅದಕ್ಕೆ ಸೆಟ್ ಆಗುತ್ತೆ, ಅಂದರೆ 0 ಶುಗರಿಗೆ. ಸಡನ್ನಾಗಿ ನೀವು ಶುಗರ್ ತಿನ್ನುವವರು ಒಮ್ಮೆಲೆ ಸ್ಟಾಪ್ ಮಾಡಿದ್ರದು ಅದಕ್ಕೆ ಬಾಡಿ ಅಷ್ಟು ರಿಯಾಕ್ಟ್ ಮಾಡಲ್ಲ. ಗೊತ್ತಾಯ್ತಾ? ಅದು ಒಳ್ಳೇದು ಕೂಡ ಅಲ್ಲ. ಅದು ಎಕ್ಸಾಂಪಲ್ ಹೇಳೋದಾದರೆ, ಲೆಮನ್ ವಾಟರ್ ಅಲ್ಲಿ ಬಾಡಿ ಫ್ಯಾಟ್ ಕಮ್ಮಿ ಆಗುತ್ತಾ ಅಂತ. ಸೊ ಲೆಮನ್ ವಾಟರನ್ನೇ ಕುಡಿಬೇಡಿ ಕಂಟಿನ್ಯೂ ಆಗಿ, ಡೈಲಿ ಒಂದು 5-6 ಲೋಟ ಡೈಲಿ 1 ಡೇಗೆ. ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತಿಗೆ 1 ಲೆಮನ್ ವಾಟರ್ ವಿತ್ ಸಾಲ್ಟ್ ಮತ್ತು ಲೆಮನ್ ವಿತ್ ಗ್ರೀನ್ ಟೀ ಕುಡಿದರೆ ಸಾಕು ಒಮ್ಮೆ. ಡೈಲಿ ಅದನ್ನೇ ರಿಪೀಟ್ ಮಾಡೋದು ಕೂಡ ಅಲ್ಲ. 1-2 ದಿವಸಕ್ಕೆ ಒಮ್ಮೆ ಲೈಮ್ ವಾಟರ್ ಕುಡೀರಿ, ಯಾಕಂದರೆ ಲೈಮ್ ಕೂಡ ಅಷ್ಟು ಒಳ್ಳೆಯದಲ್ಲ. ಮತ್ತೆಂತಂದರೆ ಚಿಯಾ ಸೀಡ್ಸ್ ಕೂಡ ಹಾಗೇನೆ. ಚಿಯಾ ಸೀಡ್ಸ್ ಕೂಡ ಕಂಟಿನ್ಯೂ ತಿನ್ಲಿಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಯಾವುದು ಕೂಡ ಹೆಚ್ಚು ತಿನ್ನೋದು ಒಳ್ಳೆಯದಲ್ಲ. ಗೊತ್ತಾಯ್ತಾ? ಸೊ ಮತ್ತೆಂತ ಅಂದರೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ನಾನು ಇಲ್ಲಿ ಎಲ್ಲ ಬರ್ಕೊಂಡಿಟ್ಟಿದ್ದೇನೆ, ಸೊ ನೋಡಿ ಹೇಳ್ತಿದ್ದೇನೆ. ಸೊ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ನಾವು ಸಲಾಡ್ ಮಾಡಿ ತಿನ್ನಬೇಕು. ಫಾರ್ ಎಕ್ಸಾಂಪಲ್ ಫ್ರೂಟ್ಸಲ್ಲಿ ಮೇನ್ಲಿ ಆ್ಯಪಲ್ಸ್ ಇರ್ಬೋದು, ಪೊಮೊಗ್ರೆನೇಟ್ ಮತ್ತು ಗ್ರೇಪ್ಸ್, ಆರೆಂಜಸ್, ಮುಸುಂಬಿ ಅಲ್ಲ ಆರೆಂಜ್. ಸೊ ಇದನ್ನೆಲ್ಲ ಕಟ್ ಮಾಡಿ ಮತ್ತು ಸ್ವಲ್ಪ ಕುಕುಂಬರ್, ಟೊಮೆಟೊ ಬೇಕಾದರೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ, ಸಾಲ್ಟ್ ಸ್ವಲ್ಪ ಕಮ್ಮಿ ಮಾಡ್ತಾನೇ ಬರಬೇಕು. ಸಾಲ್ಟ್ ಕೂಡ ಜಾಸ್ತಿ ಇನ್ ಕೇಸ್ ವೆಯ್ಟ್ ಲಾಸ್ ಎಲ್ಲ ಮಾಡುವವರಿಗೆ ಸಾಲ್ಟ್ ಸ್ವಲ್ಪ ಕಮ್ಮಿ ಮಾಡ್ತಾ ಬರಬೇಕು. ಸ್ವಲ್ಪ ಪೆಪ್ಪರ್ ಹಾಕಿ ಅದನ್ನು ಚಾಟ್ ಟೈಪ್ ಮಾಡಿ ತಿನ್ಬೋದು, ಅದು ಕೂಡ ಒಳ್ಳೆಯದು. ಸೊ ಫಾರ್ ಎಕ್ಸಾಂಪಲಿಗೆ ಈ ಚಾರ್ಟನ್ನು ಒಮ್ಮೆ ನೋಡಿ ಬೇಕಾದರೆ ಟೈಮಿಂಗ್ಸ್ ನಾನು ಈಗ ನಿಮಗೆ ಕಂಪ್ಲೀಟಾಗಿ ಹೇಗೆ ಮಾಡೋದಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನೀವು 7 o'clock ಬೆಳಿಗ್ಗೆ ಹೇಳ್ತೀರಾ ಅಂತ ಎಣಿಸಿ. ಸೊ ಫಸ್ಟಿಗೆ ಬ್ರಷ್ ಮಾಡಿ ಆದಮೇಲೆ ವಾರ್ಮ್ ವಾಟರ್ ಕುಡಿಬೇಕು. ವಾರ್ಮ್ ವಾಟರ್ ಕುಡಿದಾದಮೇಲೆ ನಿಮಗೆ ಬೇಕಾದರೆ ಬ್ರೇಕ್ಫಾಸ್ಟ್ ಮಾಡಿ ಕೂಡ ವಾಕಿಗೆ ಹೋಗ್ಬೋದು. ಸೊ ಇಲ್ಲದಿದ್ದರೆ ಅದಕ್ಕಿಂತ ಮುಂಚೆ ಕೂಡ ಬೆಳಿಗ್ಗೆ ಒಂದು ವಾಕಿಂಗಿಗೆ ಹೋಗಿ ಬರ್ಬೋದು.
ಸೊ ಇದನ್ನೊಮ್ಮೆ ಓದಿ ನೀವು. ಸೊ ವಾಕಿಂಗ್ ಎಲ್ಲ ಆದಮೇಲೆ ಇದರಲ್ಲಿ ಒಂದು ಎಂತ ಹೇಳೋದಂದರೆ, ಖಾಲಿ ಫುಡ್ಡಿಂದ ನಿಮ್ಮದು ವೆಯ್ಟ್ ಲಾಸ್ ಆಗಲ್ಲ, ಆರ್ ಎಲ್ಸ್ ಅಂದರೆ ಫುಡ್ಡಿಂದನೇ ಎಂತ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಕ್ಸಸೈಸ್ ಕೂಡ ಇಂಪಾರ್ಟೆಂಟ್. ಎಕ್ಸಸೈಸ್ ಕೂಡ ಹಾಗೇ ಈ ತುಂಬ ವಿಡಿಯೋಸಲ್ಲಿ ತೋರಿಸ್ತಾರೆ, ಒಮ್ಮೆಲೆ ಇಷ್ಟು ಸಪೂರ ಆಗ್ತೇನೆ, ಅಷ್ಟು ಇದು ಆಗ್ತೇನೆ ಅಂತ. ಅದೆಲ್ಲ ಸುಳ್ಳು, ಹಾಗೆಲ್ಲ ಆಗಲಿಕ್ಕಾಗಲ್ಲ. ಡೇ ಬೈ ಡೇ ಸ್ವಲ್ಪ ಸ್ವಲ್ಪನೇ ಎಕ್ಸಸೈಸ್ ಮಾಡ್ತಾ ಹೋಗಿ. ಫಸ್ಟ್ ಡೇ 15 ಮಿನಿಟ್ಸ್ ಮಾಡಿದರೆ ನೆಕ್ಸ್ಟ್ ಡೇ 20 ಮಿನಿಟ್ಸ್, ಹಾಗೆಯೇ ಜಾಸ್ತಿ ಮಾಡ್ತಾ ಹೋಗಿ. ಒಮ್ಮೆಲೆ ಎಲ್ಲ ಎಕ್ಸಸೈಸ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಡೇ ಮತ್ತು ಜ್ವರ, ಕೈಕಾಲು ನೋವು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಮಾಡ್ತಾ ಹೋದರೆ ಅದಕ್ಕೆ ಬಾಡಿ ಅಡ್ಜಸ್ಟ್ ಕೂಡ ಆಗುತ್ತೆ. ನಿಮಗೆ ಬೇಕಾದರೆ ಜುಂಬಾ ಡ್ಯಾನ್ಸ್ ಕೂಡ ಮಾಡ್ಬೋದು, ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ಉಂಟು. ಮತ್ತು ಬಿಗಿನರ್ಸ್ ಎಕ್ಸಸೈಸ್ ಕೂಡ ಉಂಟು, ವಾಕಿಂಗ್, ಸ್ಕಿಪ್ಪಿಂಗ್ ಅದೆಲ್ಲ ಮಾಡ್ಬೋದು. ಸೊ ಫುಡ್ಡಿನ ಜೊತೆಗೆ ಇದು ಕೂಡ ಇಂಪಾರ್ಟೆಂಟ್. ಸೊ ಹೇಳಿದಾಗೆ 7 o'clock ಎದ್ದರೆ ವಾಮ್ ವಾಟರ್ ಕುಡಿದು ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಮಾಡ್ಬೋದು, ಬಿಫೋರ್ ಬ್ರೇಕ್ಫಾಸ್ಟ್ ಆರ್ ಆಫ್ಟರ್ ಬ್ರೇಕ್ಫಾಸ್ಟ್, ಡಿಪೆಂಡ್ಸ್ ಅದು. ಬ್ರೇಕ್ಫಾಸ್ಟಿಗೆ 1 ಗಂಟೆ ಬಿಟ್ಟು, ಅಂದರೆ ನೀರು ಕುಡಿದಾದಮೇಲೆ 1 ಗಂಟೆ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಮತ್ತು 1 ಗಂಟೆ ಅಂದರೆ 8 ಗಂಟೆಗೆ ಆಯಿತು ಬ್ರೇಕ್ಫಾಸ್ಟ್ ಅಲ್ಲಿಗೆ. ಸೊ ಮತ್ತೆ 10-11 ಗಂಟೆಗೆ ಬೇಕಾದರೆ ನಿಮಗೆ ಸಲಾದ್, ಫ್ರೂಟ್ ಸಲಾದ್ ಹೇಳಿದೆ ನಾನು, ಸ್ವಲ್ಪ ಸಾಲ್ಟ್ ಹಾಕಿ ಬೇಕಾದರೆ ತಿನ್ಬೋದು, ಅವ್ರು ವಿದೌಟ್ ಸಾಲ್ಟ್ ಕೂಡ ತಿನ್ಬೋದು. ಮತ್ತು 4 ಗಂಟೆ ಬಿಟ್ಟು 3:30, ಮತ್ತು ಹೆಚ್ಚು ಅಂದರೆ 3:30 ಟೈಮ್ ಆದರೂ ಗ್ಯಾಪ್ ಕೊಡಬೇಕು. 4 ಗಂಟೆ ಬಿಟ್ಟು ಅಂದರೆ 1 ಗಂಟೆಗೆ 1:30 ಗಂಟೆಗೆ ಅಷ್ಟಕ್ಕೆ ನೀವು ಲಂಚ್ ಪ್ರಿಪೇರ್ ಮಾಡಬೇಕು. ಆಫ್ಟರ್ನೂನ್ ಲಂಚ್ ನೀವು ಬೇಕಾದರೆ ಅದು ನಾನು ಹೇಳಿದಾಗೆ ರೈಸ್, ಸ್ವಲ್ಪ ಪ್ರೋಟೀನ್, ಫೈಬರ್ ಎಲ್ಲ ಕಂಟೈನ್ ಮಾಡಿ, ಸ್ವಲ್ಪ ಹೆವಿ ಆಗಿ ಇದ್ದರೆ ಓಕೆ, ಪರವಾಗಿಲ್ಲ. ಆಫ್ಟರ್ನೂನದ್ದು ಅದು ತಿಂದಾದಮೇಲೆ ಈವ್ನಿಂಗ್ ನಿಮಗೆ ಬೇಕಾದರೆ ಸ್ನ್ಯಾಕ್ಸ್ ಟೈಪಲ್ಲಿ ತಿನ್ಬೋದು. ಸ್ನ್ಯಾಕ್ಸ್ ಅಂದರೆ ನಾರ್ಮಲ್ ನಾನು ಹೇಳೋದು, ನಮ್ಮದು ಮೂಂಗ್ ದಾಲ್, ಸ್ಪ್ರೌಟೆಡ್ ಮೂಂಗ್ ದಾಲ್ ಅದರದ್ದು ಚಾಟ್ ಮಾಡಿ ಹಾಗೆಲ್ಲ ತಿನ್ಬೋದು. ಮತ್ತು ನೈಟಿದ್ದು ಡಿನ್ನರ್ ನೀವು ಬಿಫೋರ್ 8:30 ತಿನ್ನಬೇಕು. ಅಂದರೆ ಹೆವಿ ಮೀಲ್ ತಿನ್ನಲಿಕ್ಕೆ ಹೋಗಬೇಡಿ ನೈಟಿಗೆ. ಸೊ ಇನ್ ಕೇಸ್ ಆಫ್ಟರ್ನೂನ್ ನೀವು ಸ್ವಲ್ಪ ಲೈಟ್ ತಿಂದರೆ, ನೈಟ್ ಇನ್ ಕೇಸ್ ನೀವು ಹೆವಿ ಮೀಲ್ ಮಾಡಿದರೆ ಸ್ವಲ್ಪ ವಾಕ್ ಮಾಡಿ, ಅಂದರೆ ನಿಮ್ಮ ಮನೆಯ ಅಂಗಳದಲ್ಲಿ ಸ್ವಲ್ಪ ಆಚೆ ಈಚೆ ವಾಕ್ ಮಾಡಿ. ಸೊ ಸಡನ್ ಆಗಿ ಆಗನೇ ಮಲಗಲಿಕ್ಕೆಲ್ಲ ಹೋಗ್ಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಮಲಗಿ. ಸೊ ಲೇಟ್ ನೈಟ್ ಎಲ್ಲ ತಿನ್ನೋದು, ಅಂದರೆ 12 o'clock ತಿನ್ನೋದು ಅದೆಲ್ಲ ನಿಮ್ಮದು ಆ ಟೈಮಲ್ಲಿ ಆ್ಯಕ್ಚುಲಿ ಬಾಡಿ ನಮ್ಮದು ರೆಸ್ಟಲ್ಲಿ ಇರುತ್ತೆ, ಅಂದರೆ ಆ್ಯಕ್ಟಿವಿಟಿ, ಡೈಜೆಷನ್ ಅದೆಲ್ಲ ಮಾಡ್ತಾ ಇರುತ್ತೆ. ನೀವು ಮಧ್ಯದಲ್ಲಿ ಎಲ್ಲ ಆಗ್ತಾ ಹೋದರೆ ಅದು ಪ್ರೋಸೆಸ್ ಎಲ್ಲ ಅಲ್ಲಿ ಸ್ಟಾಪ್ ಆಗುತ್ತೆ. ಸೊ ಇನ್ನೊಂದು ಎಂತಂದರೆ, ನೀವು ಫಾರ್ ಎಕ್ಸಾಂಪಲ್ ಮ್ಯಾಂಗೋ, ಅದರಲ್ಲಿ ಶುಗರ್ ಉಂಟು ಮ್ಯಾಂಗೋ ಅಲ್ಲಿ, ಅಂದರೆ ನ್ಯಾಚುರಲ್ ಶುಗರ್ ಹೇಳ್ತೀವಿ ನಾವು. ಸೊ ಅದೆಲ್ಲ ಮಾರ್ನಿಂಗ್ ಟೈಮಲ್ಲಿ ತಿಂದರೆ ಬೆಟರ್. ನೈಟೆಲ್ಲ ಮ್ಯಾಂಗೋ ಎಲ್ಲ ತಿನ್ನಲಿಕ್ಕೆ ಹೋಗಬೇಡಿ, ಅಂದರೆ ಕ್ಯಾಲೋರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾರ್ನಿಂಗ್ ನೀವು ಶುಗರ್ ಇನ್ ಕೇಸ್ ತಿಂದರೆ ಕೂಡ ನೀವು ಆ್ಯಕ್ಟಿವಿಟೀಸಲ್ಲಿ ಇರ್ತೀರಿ, ಆಚೆ ಈಚೆ ಓಡಾಡ್ತಾ ಇರ್ತೀರಿ, ಸ್ವಲ್ಪ ಆದರೂ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಬಟ್ ನೈಟ್ ಟೈಮಲ್ಲಿ ಅದು ಫ್ಯಾಟ್ ಆಗಿ ನಿಮಗೆ ಸ್ಟೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ರಾಗಿ ಪೋರೇಜ್ ಮಾಡ್ತಿದ್ದೇನೆ. ಸೊ ಅದಕ್ಕೆ ಎಂತ ಹಾಕಲ್ಲ, ಜಸ್ಟ್ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಸ್ವಲ್ಪ ತಿಕ್ ಮಾಡಿ ಪೋರೇಜ್ ಮಾಡೋದಷ್ಟೇ. ಸೊ ನಿಮಗೆ ಅದು ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ಇಡ್ಬೋದು, ನಿಮಗೆ ಹೇಗೆ ತಿಕ್ ಬೇಕಾದರೆ ತಿಕ್ಕು ಕೂಡ ಮಾಡ್ಬೋದು. ಅದಕ್ಕೆ ಬೇಕಾದರೆ ನಿಮಗೆ ಕೆಲವು ವೆಜಿಟೇಬಲ್ಸ್ ಹಾಗೆಲ್ಲ ಆ್ಯಡ್ ಕೂಡ ಮಾಡ್ಬೋದು, ಅದು ನಿಮ್ಮ ಮೇಲೆ ಡಿಪೆಂಡ್. ಸೊ ನೋಡ್ಬೋದು ಈಗ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ಅದರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟ್ಸ್ ಕೂಡ ತಗೊಂಡಿದ್ದೇನೆ. ನಿಮ್ಮ ಮನೆಯಲ್ಲಿ ಎಂತ ಅವೈಲೇಬಲ್ ಉಂಟು ಅದನ್ನು ಸಲಾಡ್ ಮಾಡಿ ತಿನ್ಬೋದು. ಸೊ ಈಗ 10 ಗಂಟೆ ಆಗ್ತಾ ಬಂತು, 10-10:30. ಸೊ ನಾನಿಲ್ಲಿ ಗ್ರೀನ್ ಟೀ ರೆಡಿ ಮಾಡಿದ್ದೇನೆ, ಸ್ವಲ್ಪ ಅದಕ್ಕೆ ಲೈಮ್ ಕೂಡ ಹಾಕಿದ್ದೇನೆ. ಹಾಫ್ ಗ್ಲಾಸಷ್ಟು ಮಾತ್ರ ತಗೊಂಡಿದ್ದೇನೆ.
ಸೊ ಈ ಪದಾರ್ಥವನ್ನು ಹೇಗೆ ಮಾಡೋದಂತ ಹೇಳ್ತೇನೆ, ಯಾಕಂದರೆ ಅಪ್ಪ ಮಾಡಿದ್ದಾರೆ, ಅದು ನಿಮಗೆ ವಿಡಿಯೋದಲ್ಲಿ ಅಷ್ಟು ಸರಿ ಕಾಣಲಿಕ್ಕಿಲ್ಲ, ಅಂದರೆ ಅವರು ಪ್ರಾಪರಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಸೊ ಹಾಗಾಗಿ ಅವರದ್ದೇ ಎಷ್ಟಾಗ್ತದೆ ಅಷ್ಟು ಟ್ರೈ ಮಾಡಿದ್ದಾರೆ. ಸೊ ಅವರು ಸ್ವಲ್ಪ ಎಣ್ಣೆಗೆ ಒಗ್ಗರಣೆ ಕೊಟ್ಟು ಮತ್ತು ಈರುಳ್ಳಿ, ಟೊಮೆಟೊ ಮತ್ತು ಅದನ್ನೆಲ್ಲ ಫ್ರೈ ಮಾಡಿದ್ದಾರೆ. ಫ್ರೈ ಮಾಡಿ ಆದಮೇಲೆ ಸೊಪ್ಪನ್ನು ಮತ್ತು ಇದು ಜಾಕ್ ಫ್ರೂಟ್, ಹಲಸಿನ ಹಣ್ಣಿನ ಬೀಜ ಎಂತ ಹೇಳ್ತೇವೆ ಅಂತ ಗೊತ್ತಿಲ್ಲ ನನಗೆ ಅದಕ್ಕೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಅಂತ. ಸೊ ಅದನ್ನು ಹಾಕಿ ಬೇಯಿಸಿದ್ದಾರೆ ಅಷ್ಟೇ, ಮತ್ತು ಏನು ಹಾಕಲಿಲ್ಲ ಇದಕ್ಕೆ ಹೆಚ್ಚು. ಸ್ವಲ್ಪ ಎಣ್ಣೆಯಲ್ಲಿ ಮಾಡಿದರೆ ಆಯಿತು. ಇದು ಆ್ಯಕ್ಚುಲಿ ಒಳ್ಳೆಯದು, ಅಯರ್ನ್, ಕ್ಯಾಲ್ಶಿಯಮ್ ಎಲ್ಲ ಉಂಟು ಇದರಲ್ಲಿ. ನೀವು ಕೂಡ ಟ್ರೈ ಮಾಡಿ. ಸೊ ಸಂಜೆಗೆ ನಾನು ಜಸ್ಟ್ ಗ್ರೀನ್ ಟೀ ಸ್ವಲ್ಪ ಕುಡ್ದದ್ದಷ್ಟೇ. ಮತ್ತು ಇಲ್ಲಿ ನೈಟಿಗೆ ಡಿನ್ನರಿಗಂತ ನಾನು ಸೋಯಾಬೀನನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ಅದನ್ನು ಹಾಕ್ತಿದ್ದೇನೆ. ಮತ್ತು ಹಾಗೆಯೇ ಹೆಸರು ಬೇಳೆಯನ್ನು ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೆ ಬೆಳಿಗ್ಗೆನೆ. ಸೊ ಎರಡನ್ನು ಕೂಡ ತೊಳೆದು ಹಾಕ್ತಿದ್ದೇನೆ. ಸೊ ಮತ್ತು ಇದಕ್ಕೆ ಸ್ವಲ್ಪ ರೈಸ್ ಹಾಕ್ತಿದ್ದೇನೆ. ನಿನ್ನೆ ಅದು ಅಂದರೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಪುಲಾವ್ ರೈಸ್, ಅದನ್ನೇ ಹಾಕ್ತಿದ್ದೇನೆ. ಬಾಯ್ಲ್ಡ್ ರೈಸ್ ಕೂಡ ಹಾಕ್ಬೋದು, ವೈಟ್ ರೈಸ್ ಕೂಡ ಹಾಕ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೆ ಆಯಿತು. ಸೊ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಮತ್ತು ಅರಶಿನ ಎಲ್ಲ ಪೌಡರ್ ಹಾಕಿ, ಉಪ್ಪು ಕೂಡ ಹಾಕಿ ಎಷ್ಟು ಬೇಕಷ್ಟು, ಮತ್ತು ಸ್ವಲ್ಪ ಗರಂ ಮಸಾಲ. ಇಲ್ಲಿ ನಾನು ಹಾಕುವಾಗ ವಿಡಿಯೋ ಕ್ಲಿಪ್ ಡಿಲೀಟ್ ಆಗಿತ್ತು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಒಂದು 3 ವಿಸಿಲ್ ತೆಗಿದೆ ಅಷ್ಟೇ. ಸ್ವಲ್ಪ ಖಾರಕ್ಕೋಸ್ಕರ ನಾನಿಲ್ಲಿ ಮೆಣಸಿನ ಹುಡಿಯನ್ನು ಹಾಕ್ತಿದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಹೀಗೇನೆ ತಿನ್ಬೋದು. ಸೊ ನಮ್ಮದು ಸೋಯಾಬೀನ್ ರೈಸ್ ರೆಸಿಪಿ ಎಲ್ಲ ರೆಡಿ ಆಯಿತು. ಸೊ ನೈಟ್ ಡಿನ್ನರಿಗೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.